ಹಾಯ್ ನಮಸ್ಕಾರ, ನಾನು ದಿನೇಶ್ ಕುಮಾರ್. ನೆಲಗಡಲೆ ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ನನ್ನ ಪ್ರೇಮಾಲಯ. ನಾವು ಈ ನೆಲಗಡಲೆಗೆ ಯಾವುದೇ ಕೆಮಿಕಲನ್ನು ಯೂಸ್ ಮಾಡಲ್ಲ. ಬರೀ ದನಿನ ಗೊಬ್ಬರ, ಎರೆಹುಳಿನ ಗೊಬ್ಬರ ಆ ರೀತಿ ಇದು ಮಾಡಿಕೊಂಡು ಬೆಳೆಯೋಂಥ ನೆಲಗಡಲೆ. ಆರ್ಗ್ಯಾನಿಕ್ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಪ್ಲೀಸ್ ಕಮೆಂಟ್ ಮಾಡಿ. ನಾವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ಲಿಕ್ಕೆ ನಾವು ಮುಂದೆ ಬರ್ತೀವಿ. ಇದು ಈರುಳ್ಳಿ ನೋಡಿದ್ದೀರಲ್ಲ, ಸಣ್ಣ ಈರುಳ್ಳಿ. ಇದನ್ನು ಹಾಕ್ತೀವಿ. ಇದು ಗಿಡ ಆಗಿದೆ ಅಂದರೆ ಆಲ್ರೆಡಿ ಇವಾಗ ಹಾಕಲಿಕ್ಕೆ ಅಂತ ತಂದಿರೋದು ಸ್ವಲ್ಪ ಇದೆ. ಅಂದರೆ ಮನೆ ಬಳಕೆಗೆ ಏನೇ ವಸ್ತುಗಳಾದ್ರೂ ನಾವೇ ನಮ್ಮ ಜಮೀನಲ್ಲೇ ಬೆಳ್ಕೊತೀವಿ. ಪ್ಲಸ್ ಆರ್ಗ್ಯಾನಿಕ್ಕಾಗಿ ಯಾವುದೇ ಕೆಮಿಕಲ್ಸ್, ಫರ್ಟಿಲೈಸರ್ಸ್ ಹಾಕೋದಿಲ್ಲ. ನೋಡಿ, ಇವತ್ತು ಕಳೆ ಕಿತ್ತು ಗೊಬ್ಬರ ಹಾಕ್ತಾಯಿದ್ದೀನಿ. ಇದನ್ನು ಈಗ ಕೀಳಬೇಕು. ಈ ಕಡೆ ಇನ್ನೂ ಕಿತ್ತಿಲ್ಲ, ಅಂದರೆ ಕಳೆನಾಶಕ ಆಗಲಿ ಆ ರೀತಿ ಯಾವುದನ್ನೇ ಫರ್ಟಿಲೈಸರ್ಸ್ ನಾವು ಯೂಸ್ ಮಾಡಲ್ಲ. ಹಾಗೆ ಆ ಕಡೆ ಸ್ವಲ್ಪ ಚೆನ್ನಾಗಿರೋದಿದೆ, ನೋಡೋಣ. ನೋಡಿ, ಮೊದಲು ನೋಡಿದ್ದಕ್ಕೂ ಇದಕ್ಕೂ 10 ಡೇಸ್ ಡಿಫ್ರೆನ್ಸು. 10 ಡೇಸಲ್ಲಿ ನೋಡಿ ಹೂವಾಗಿದೆ ಎಲ್ಲ ನೆಲಗಡಲೆ ತುಂಬ ಚೆನ್ನಾಗಿ ಬಂದಿದೆ. ಇದು ಆಲ್ಮೋಸ್ಟ್ ಇನ್ನೊಂದು 1.5 ಮಂತಲ್ಲಿ ಕೀಳಕ್ಕೆ ಬರುತ್ತೆ. ಅಂದರೆ ಸ್ವಲ್ಪ ಹಾಕಿದ್ದೆ, ಚೆನ್ನಾಗಿ ಹುಟ್ಟುತ್ತೆ ಅಂತ ನೋಡಿಬಿಟ್ಟು ಆ ಕಡೆ ಹಾಕಿದೆ. ಅಂದರೆ ಅದು ಆ ಕಡೆ ಹಾಕೋ ಅಷ್ಟೊತ್ತಿಗೆ ಹದ ಕಡಿಮೆ ಆಯಿತು. ಹಾಗಾಗಿ ಸ್ವಲ್ಪ ತೆಳ್ಳಗೆ ಬಂದಿದೆ, ಪರವಾಗಿಲ್ಲ. ನಮಗೆ ಇಳುವರಿ ಬೇಕಾಗಿಲ್ಲ ಮೇಯ್ನು. ಹಾಗಾಗಿ ನಾವು ಆರ್ಗ್ಯಾನಿಕ್ನಿಂದ ಬೆಳೀತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.